ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಪ್ರಕರಣದ ಕಿಂಗ್ ಪಿನ್ ಕಿಶೋರ್ ಸಾವಳ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸಂದೀಪ್ ಪಾಟೀಲ್ನನ್ನ ಕಿಡ್ನಾಪ್ ಮಾಡಿಸಿದ್ದ ಕಿಶೋರ್ ಮಹಾರಾಷ್ಟ್ರ ಎಸ್ಐಟಿ ಮುಂದೆ ಶರಣಾಗಿದ್ದ ಕಿಶೋರ್ ನಾಸಿಕ್ ಗ್ರಾಮೀಣ ಪೊಲೀಸರು ಸದ್ಯ ಪ್ರಕರಣದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಾಸಿಕ್ ಗ್ರಾಮೀಣ ಪೊಲೀಸ್ ಠಾಣೆಗೆ ನಿನ್ನೆ ರಾತ್ರಿ ಶರಣಾಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಸಂದೀಪ್ ಹೇಳಿಕೆಯನ್ನು ಆಧರಿಸಿ ವಿಚಾರಣೆಯನ್ನ ಎಸ್ಐಟಿ ತಂಡ ಮಾಡ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈಗಾಗಲೇ ಕಿಡ್ನಾಪ್ ಸಂಬಂಧ 7 ಜನರನ್ನ ಎಸ್ಐಟಿ ಬಂಧಿಸಿತ್ತು. ಈಗ ಪ್ರಕರಣದ ರೂವಾರಿ ಕಿಶೋರ್ ಸಾವ್ ಸರೆಂಡರ್ ಆಗಿದ್ದಾರೆ. ಎಸ್ಐಟಿಯಿಂದ ರಾಬರಿ ಪ್ರಕರಣ ಕೇಸ್ ಏನಿದೆ ಇದರ ತನಿಖೆ ಚುರುಕುಗೊಂಡಿದೆ. ಗೋವಾ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ದರೋಡೆ ಆಗಿತ್ತು. 2 ಕಂಟೈನರ್ಗಳಲ್ಲಿ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. 400 ಕೋಟಿ ದರೋಡೆ ಬಗ್ಗೆ ಪೊಲೀಸರು ಸದ್ಯ ಅಂತ ಹೇಳಿದ್ರೆ ಎಸ್ಐಟಿ ಟೀಮ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸದ್ಯ ತನಿಖೆಯನ್ನ ಚುರುಕುಗೊಳಿಸಿದೆ. ಕಾದ್ ನೋಡಬೇಕು ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರಬಹುದು. ಈ ಹಣವನ್ನ ಎಲ್ಲಿಗೆ ಸಾಗಿಸ್ತಾ ಇದ್ರು? 3 ರಾಜ್ಯಗಳ ಲಿಂಕ್ ಇರುವಂತ ಕಾರಣಕ್ಕಾಗಿ ಗೋವಾ ಕರ್ನಾಟಕ ಮಹಾರಾಷ್ಟ್ರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಇತ್ತ ಪ್ರಕರಣದ ಕಿಂಗ್ ಪಿನ್ಗಳ ವಿಚಾರಣೆ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸರೆಂಡರ್ ಆಗಿರುವಂತಹ ಆರೋಪಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಹಾಗೇನೆ ಆತನ ವಿಚಾರಣೆಯಲ್ಲಿ ತಿಳಿದು ಬಂದಂತ ಅಂಶಗಳು ಏನೇನು? ಹೌದು ಸಂಪತ್, ಏನು ಚೋರ್ಲಾ ಘಾಟದಲ್ಲಿ 400 ಕೋಟಿ ರೂಪಾಯಿ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಬೇಕಾಗತ್ತೆ. ಪ್ರಮುಖವಾಗಿ ಇದರ 400 ಕೋಟಿಯ ಕಿಂಗ್ ಪಿನ್ ಏನಿದ್ದಾನೆ ಏನ್ ಕಿಶೋರ್ ಅಂತೇಳಿ, ಆ ಕಿಶೋರನ್ನ ಈಗಾಗಲೇ ಏನು ಮಹಾರಾಷ್ಟ್ರದ ಎಸ್ಐಟಿ ಮುಂದೆ ಶರಣಾಗಿದ್ದಾನೆ. ಕಳೆದ 1 ತಿಂಗಳ ನಿರಂತರವಾಗಿ ಎಸ್ಐಟಿ ತಂಡ ಇವನ್ನ ವಿರುದ್ಧ ಒಂದು ಪ್ರಕರಣ ದಾಖಲಿಸಿಕೊಂಡು ಇವನನ್ನ ಹಿಡಿಯಬೇಕಂತ ಹೇಳಿ ತಲಾಶ್ ಮಾಡ್ತಾ ಇತ್ತು. ಅದನ್ನೂ ಸಹ ಇಲ್ಲಿವರೆಗೂ ಸಹ ಏನು ಕಿಶೋರ್ ಸಾವಳ ಇದ್ದಾನೆ ಇಲ್ಲಿವರೆಗೂ ಅವನು ಪೊಲೀಸರಿಗೆ ಮತ್ತು ಎಸ್ಐಟಿಗೆ ಶರಣಾಗಿದ್ದಲ್ಲ, ಅವ್ರಿಗೆ ಕೈಗೆ ಸಿಕ್ಕಿದ್ದಲ್ಲ. ಯಾವಾಗ ನಿನ್ನೆ ಅವನು ನಾಸಿಕ್ಕಿನ ಗ್ರಾಮೀಣ ಪೊಲೀಸ್ ಠಾಣೆಗೆ ಬಂದು ರಾತ್ರಿ ಹಾಜರಾಗಿ ಅವನು ತನ್ನ ಎನ್ಕ್ವೈರಿಗೆ ಸಹಕರಿಸ್ತಾ ಇದ್ದಾನೆ. ಪ್ರಮುಖವಾಗಿ ಸಂದೀಪ್ ಪಾಟೀಲ್ನ ಕಿಡ್ನಾಪ್ ಮಾಡಿದಂತ ಈ ಕಿಶೋರು ಯಾವಾಗ ಸಂದೀಪ್ ಪಾಟೀಲ್ ನಾಸಿಕದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾನೆ. ಪ್ರಕರಣ ದಾಖಲು ಮಾಡಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾದ ಏನು ಗಡಿ ಇದೆ, ಗಡಿಯಲ್ಲಿ 2 ಕಂಟೈನರ್ ಮುಖಾಂತರ 400 ಕೋಟಿ ರೂಪಾಯಿ ಹಣವನ್ನ ಸಾಗಣೆ ಮಾಡ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ನನ್ನನ್ನ ಕಿಡ್ನಾಪ್ ಪಡೆದಂತ ಕಿಶೋರ್ ಏನು ಸಾವಳನ ಅವನು ಒಂದು ಸಂಬಂಧಿಕರು ಮೊತ್ತವನ್ನ ಇದ್ದಾರೆ. ಅವರು ನನ್ನನ್ನ ಕಿಡ್ನಾಪ್ ಮಾಡಿ ಅವರು ನನ್ನನ್ನ ಕಳೆದ 1.5 ತಿಂಗಳ ಕೊಟ್ಟಿದ್ರು ಅಂತ ನನ್ನ ಮೇಲೆ ಹಲ್ಲೆ ಮಾಡಿದಂತೆ ಪ್ರಕರಣ ದಾಖಲಿಸ್ತಾರೆ. ಪ್ರಕರಣ ದಾಖಲಿಸಿಕೊಂಡ ನಂತರ ಒಟ್ಟು 7 ಜನರನ್ನ ಬಂಧಿಸಿರ್ತಾರೆ. 7 ಜನರನ್ನ ಮುಂಬೈನ ಎಸ್ಐಟಿ ದಿಂದ ಬಂಧನ ಮಾಡುತ್ತೆ. ಅದಾದ ನಂತರ ನಿನ್ನೆ ಏನು ಕಿಶೋರ್ ಸಾವಳ ಒಂದು ಶರಣಾಗ್ತಾ ಇದ್ದಾನೆ. ಈ ಬಂಧನ ಸಂಖ್ಯೆ 8ಕ್ಕೆ ಏರಿದೆ. ಈ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಏನು 400 ಕೋಟಿಯ ಹಳೆಯ ಮುಖಬೆಲೆ 2,000 ರೂಪಾಯಿ ನೋಟನ್ನ ಅವರು ಎಲ್ಲಿಗೆ ಸಾಗಣೆ ಮಾಡ್ತಾ ಇದ್ರು, ಯಾತಕ್ಕಾಗಿ ಸಾಗಣೆ ಮಾಡ್ತಾ ಇದ್ರು ಅಂತ ಹೇಳಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಂತ ಎಸ್ಐಟಿ ತಂಡ ಪ್ರಮುಖವಾಗಿ 8 ಜನ ಆರೋಪಿಗಳು ಸಿಕ್ಕಿಕೊಂಡಿದ್ದಾರೆ. ಅದರಲ್ಲಿ ಕಿಂಗ್ ಕಿಶೋರ್ ಸಾವಳನನ್ನ ಸೇರಿದಂತೆ ಒಂದು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.